6ನೇ ತರಗತಿಯ ವಿಜ್ಞಾನ ಅಧ್ಯಾಯ 3 ಮನದುಂಬಿದ ಊಟ ಸ್ವಸ್ಥ ಶರೀರಕ್ಕೆ ಸೋಪಾನ. ಈ ಅಧ್ಯಾಯದ ಮುಂದಿನ ಭಾಗವನ್ನು ಕಲಿಯೋಣ. ನಾವು ನಮ್ಮ ದೇಹಕ್ಕೆ ಅಗತ್ಯವಾದ ಸೂಕ್ಷ್ಮ ಪೋಷಕಾಂಶಗಳನ್ನು ಈ ಅಧ್ಯಾಯದಲ್ಲಿ ಅರ್ಥ ಮಾಡಿಕೊಳ್ಳೋಣ. ಜೀವಸತ್ವಗಳು. ಏಷ್ಯಾದ ಅನೇಕ ಭಾಗಗಳಲ್ಲಿ ಜನರು ಶೀತ ಬರದಂತೆ ತಡೆಯಲು ನಿಂಬೆ ಅಥವಾ ನೆಲ್ಲಿಕಾಯಿ ರಸವನ್ನು ಕುಡಿಯುತ್ತಾರೆ. ಏಕೆಂದು ಯೋಚಿಸಿದ್ದೀರಾ? ಬಹುಕಾಲದ ಹಿಂದೆ ಪ್ರಪಂಚದ ಹೆಚ್ಚಿನ ಭಾಗ ಇನ್ನೂ ಪತ್ತೆಯಾಗದೇ ಇದ್ದಾಗ ನಾವಿಕರು ಹೊಸ ಸ್ಥಳಗಳನ್ನು ಅನ್ವೇಷಿಸಲು ದೀರ್ಘ ಪ್ರಯಾಣವನ್ನು ಕೈಗೊಳ್ಳುತ್ತಿದ್ದರು. ಈ ಪ್ರಯಾಣಗಳು ಹಲವಾರು ತಿಂಗಳುಗಳು ಅಥವಾ ಕೆಲವೊಮ್ಮೆ ವರ್ಷಗಳವರೆಗೆ ನಡೆಯುತ್ತಿತ್ತು. ಮೊದಲು ಕೆಲವು ತಿಂಗಳು ನಾವಿಕರು ಚೆನ್ನಾಗಿರುತ್ತಿದ್ದರು. ಆದರೆ ಕಾಲ ಕಳೆದಂತೆ ಅವರೆಲ್ಲರೂ ಒಂದೇ ರೀತಿಯ ರೋಗ ಲಕ್ಷಣಗಳೊಂದಿಗೆ ಅನಾರೋಗ್ಯಕ್ಕೆ ಒಳಗಾಗುತ್ತಿದ್ದರು. ಅವರು ತುಂಬ ದಣಿದಿದ್ದರು ಹಾಗೂ ನಡೆಯಲು ಸಹ ಸಾಧ್ಯವಾಗುತ್ತಿರಲಿಲ್ಲ. ಊಟ ಮಾಡುವಾಗ ಅವರ ಒಸಡುಗಳು ಊದಿಕೊಂಡು ನೋಯುತ್ತಿದ್ದವು. ಅವರ ಹಲ್ಲುಗಳು ಉದುರುತ್ತಿದ್ದವು. ಅವರ ಕಾಲುಗಳು ಊದಿಕೊಂಡು ಕಪ್ಪು ನೇರಳೆ ಬಣ್ಣದ ಗಾಯದ ಗುರುತುಗಳು ಕಾಣಿಸುತ್ತಿದ್ದವು. ವೈದ್ಯರು ನಾವಿಕರ ಆಹಾರದಲ್ಲಿ ಯಾವುದೋ ಒಂದು ಪೋಷಕಾಂಶ ಕೊರತೆ ಇದೆ ಎಂದು ಭಾವಿಸಿದರು. ಅದನ್ನು ತಿಳಿದುಕೊಳ್ಳಲು ಅವರು ವಿವಿಧ ನಾವಿಕರ ಗುಂಪುಗಳಿಗೆ ವಿಭಿನ್ನ ಚಿಕಿತ್ಸೆಯನ್ನು ನೀಡಿ ಏನು ಕೊರತೆ ಇದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದರು. ನಾವಿಕರಿಗೆ ನೀಡಲಾಗುತ್ತಿದ್ದ ವಿವಿಧ ಆಹಾರಗಳಲ್ಲಿ ಒಂದು ಗುಂಪಿಗೆ ಕಿತ್ತಳೆ ಮತ್ತು ನಿಂಬೆಹಣ್ಣುಗಳನ್ನು ನೀಡಲಾಯಿತು. ಕಿತ್ತಳೆ ಮತ್ತು ನಿಂಬೆಹಣ್ಣುಗಳನ್ನು ಪಡೆದ ನಾವಿಕರ ಗುಂಪು ಶೀಘ್ರದಲ್ಲೇ ಚೇತರಿಸಿಕೊಂಡಿತು. ವಾಸ್ತವವಾಗಿ ಅವರು ಕೇವಲ 6 ದಿನಗಳಲ್ಲಿ ಚೆನ್ನಾಗಿ ಮತ್ತೆ ಕೆಲಸ ಮಾಡಲು ಪ್ರಾರಂಭಿಸಿದರು. ಆದರೆ ಇತರ ಆಹಾರಗಳನ್ನು ಪಡೆದ ನಾವಿಕರ ಆರೋಗ್ಯ ಸ್ಥಿತಿ ಇನ್ನಷ್ಟು ಹದಗೆಟ್ಟಿತು. ಕೆಲವು ನಾವಿಕರು ಚೇತರಿಸಿಕೊಳ್ಳಲು ಕಾರಣವಾದುದು ಏನು ಎಂದು ನೀವು ಊಹಿಸಬಹುದೇ? ಕಿತ್ತಳೆ ಮತ್ತು ನಿಂಬೆಹಣ್ಣುಗಳು. ನಾವಿಕರು ಬಳಲುತ್ತಿದ್ದ ರೋಗ ಸ್ಕರ್ವಿ ಆಗಿತ್ತು. ಸ್ಕರ್ವಿ ಎಂಬುದು ಜೀವಸತ್ವ ಸಿ ಕೊರತೆಯಿಂದ ಉಂಟಾಗುವ ರೋಗವಾಗಿದೆ. ಕಿತ್ತಳೆ ಮತ್ತು ನಿಂಬೆಹಣ್ಣುಗಳಲ್ಲಿ ಜೀವಸತ್ವ ಸಿ ಇದೆ. ಕಿತ್ತಳೆ, ದ್ರಾಕ್ಷಿ ಹಣ್ಣು, ನಿಂಬೆಹಣ್ಣು, ಸ್ಟ್ರಾಬೆರಿ ಮತ್ತು ಕಲ್ಲಂಗಡಿಗಳಂತಹ ತಾಜಾ ಹಣ್ಣುಗಳಲ್ಲಿ ಮತ್ತು ಕ್ಯಾಪ್ಸಿಕಮ್ನಂತಹ ತರಕಾರಿಗಳಲ್ಲಿ ಜೀವಸತ್ವ ಸಿ ಕಂಡುಬರುತ್ತದೆ. ನಾವಿಕರು ತಮ್ಮ ಪ್ರಯಾಣವನ್ನು ಆರಂಭಿಸಿದಾಗ ಅವರ ಹಡಗಿನಲ್ಲಿ ತಾಜಾ ಹಣ್ಣುಗಳು ಮತ್ತು ತರಕಾರಿಗಳು ಇರುತ್ತಿದ್ದವು. ಆದರೆ ಅವುಗಳನ್ನು ದೀರ್ಘಕಾಲ ತಾಜಾವಾಗಿ ಇಟ್ಟುಕೊಳ್ಳುವುದು ಕಷ್ಟವಾಗಿದ್ದು ನಾವಿಕರು ಅವನ್ನು ಬೇಗನೆ ತಿನ್ನಬೇಕಿತ್ತು. ನಾವಿಕರು ಹಲವು ತಿಂಗಳುಗಳ ಕಾಲ ಸಮುದ್ರದಲ್ಲಿದ್ದರೆ ಹೆಚ್ಚಿನ ಸಮಯ ಅವರಿಗೆ ಹಣ್ಣುಗಳು ಮತ್ತು ತರಕಾರಿಗಳು ಸಿಗುತ್ತಿರಲಿಲ್ಲ. 1600 ಮತ್ತು 1700ರ ದಶಕಗಳಲ್ಲಿ ಇಂಗ್ಲಿಷ್ ನಾವಿಕರಿಗೆ ಸ್ಕರ್ವಿ ಒಂದು ದೊಡ್ಡ ಸಮಸ್ಯೆಯಾಗಿತ್ತು. ವೈದ್ಯರು ಕಂಡುಹಿಡಿದ ಮಾಹಿತಿಯ ಕಾರಣದಿಂದ ರಾಯಲ್ ನೇವಿ 1 ತಿಂಗಳಿಗಿಂತ ಹೆಚ್ಚು ಕಾಲ ಸಮುದ್ರದಲ್ಲಿ ಇರುವ ಎಲ್ಲ ನಾವಿಕರಿಗೆ ನಿಂಬೆ ಅಥವಾ ಕಿತ್ತಳೆ ರಸವನ್ನು ಕುಡಿಯಲು ಅಥವಾ ನಿಂಬೆ ಅಥವಾ ಕಿತ್ತಳೆ ಹಣ್ಣುಗಳನ್ನು ಒದಗಿಸುವಂತೆ ಕ್ರಮ ಕೈಗೊಂಡಿತು. ಇತರ ಅಗತ್ಯ ಜೀವಸತ್ವಗಳು. ಜೀವಸತ್ವ ಎ. ಇದರಿಂದ ನಮ್ಮ ಕಣ್ಣುಗಳು, ಚರ್ಮ, ಹಲ್ಲುಗಳು ಮತ್ತು ಮೂಳೆಗಳನ್ನು ಆರೋಗ್ಯವಾಗಿಡುತ್ತದೆ. ಇದು ಹೆಚ್ಚಿರುವಂತಹ ಆಹಾರ ಪದಾರ್ಥಗಳು, ಹಳದಿ ಮತ್ತು ಕಿತ್ತಳೆ ಬಣ್ಣದ ಆಹಾರಗಳು ಹಾಗೂ ಹಸಿರು ಎಲೆ ತರಕಾರಿಗಳು. ಜೀವಸತ್ವ ಬಿ. ಇದು ಗಾಯಗಳನ್ನು ಗುಣಪಡಿಸುತ್ತದೆ ಮತ್ತು ರೋಗಗಳ ವಿರುದ್ಧ ಹೋರಾಡುತ್ತವೆ. ಈ ಜೀವಸತ್ವ ಬಿ ಸಮೃದ್ಧವಾಗಿರುವ ಆಹಾರ ಪದಾರ್ಥಗಳು ಮಾಂಸ, ನಟ್ಸ್ ಪದಾರ್ಥಗಳು, ಮೀನು ಮತ್ತು ಹಾಲು ಉತ್ಪನ್ನಗಳಾಗಿವೆ. ಜೀವಸತ್ವ ಸಿ. ದೇಹವು ಚರ್ಮ, ಸ್ನಾಯುರಜ್ಜುಗಳು, ಅಸ್ಥಿರಜ್ಜುಗಳು ಮತ್ತು ರಕ್ತನಾಳಗಳನ್ನು ನಿರ್ಮಿಸಲು ಜೀವಸತ್ವ ಸಿಯನ್ನು ಬಳಸುತ್ತದೆ.
ಇದು ಕಾರ್ಟಿಲೇಜ್, ಮೂಳೆಗಳು ಮತ್ತು ಹಲ್ಲುಗಳ ದುರಸ್ತಿ ಮತ್ತು ನಿರ್ವಹಣೆಗೆ ಮತ್ತು ಗಾಯಗಳನ್ನು ಗುಣಪಡಿಸಲು ಸಹಾಯ ಮಾಡುತ್ತದೆ. ಜೀವಸತ್ವ ಸಿಯು ಹುಳಿ ರುಚಿ ಇರುವಂತಹ ಹಣ್ಣುಗಳಲ್ಲಿ ಹೆಚ್ಚಿರುತ್ತವೆ. ಜೀವಸತ್ವ ಡಿ ಬಲವಾದ ಮೂಳೆಗಳು ಮತ್ತು ಹಲ್ಲುಗಳಿಗೆ ಅತ್ಯಗತ್ಯವಾಗಿದೆ. ಜೀವಸತ್ವ ಡಿಯು ಹಾಲು ಉತ್ಪನ್ನಗಳು ಮತ್ತು ಸೂರ್ಯನ ಬೆಳಕಿನಿಂದ ಸಿಗುತ್ತದೆ. ಈಗ ನಾವು ಜೀವಸತ್ವ ಕೊರತೆಗಳಿಂದ ಏನಾಗಬಹುದು ಎಂದು ನೋಡೋಣ. ನೀವು ಈ ಕೆಳಗಿನ ಲಕ್ಷಣ ಹೊಂದಿದ್ದರೆ, ಅಂದರೆ ಕಡಿಮೆ ದೃಷ್ಟಿ, ಕತ್ತಲಲ್ಲಿ ನೋಡಲು ಕಷ್ಟವಾಗುವುದು ಆಗಿದ್ದರೆ ನಿಮಗೆ ಇರಬಹುದಾದ ಕೊರತೆ ಜೀವಸತ್ವ ಎಯ ಕೊರತೆ ಆಗಿರಬಹುದು. ನಿಮಗೆ ಈ ಲಕ್ಷಣ ಇದ್ದರೆ, ಸ್ನಾಯುಗಳಲ್ಲಿ ದೌರ್ಬಲ್ಯ, ಶಕ್ತಿಯ ಕೊರತೆ ಇದ್ದರೆ ನಿಮ್ಮಲ್ಲಿ ಜೀವಸತ್ವ ಬಿಯ ಕೊರತೆ ಆಗಿರಬಹುದು. ನಿಮಗೆ ಗಾಯದ ಗುರುತುಗಳು ಕಾಣಿಸುವುದು, ಗಾಯಗಳು ನಿಧಾನವಾಗಿ ಗುಣವಾಗುವುದು, ಹಲ್ಲು ಮತ್ತು ಒಸಡುಗಳಲ್ಲಿ ರಕ್ತಸ್ರಾವವಾಗುವುದು, ಇಂತಹ ಲಕ್ಷಣಗಳಿದ್ದರೆ ನಿಮ್ಮಲ್ಲಿ ಜೀವಸತ್ವ ಸಿಯ ಕೊರತೆ ಆಗಿರಬಹುದು. ನಿಮಗೆ ಸ್ನಾಯು ದೌರ್ಬಲ್ಯ, ಮೂಳೆ ನೋವು ಇದ್ದರೆ ನಿಮ್ಮಲ್ಲಿ ಜೀವಸತ್ವ ಡಿಯ ಕೊರತೆ ಆಗಿರಬಹುದು. ನಿಮಗೆ ಜೀವಸತ್ವ ಕೊರತೆ ಇದ್ದರೆ ಏನು ಮಾಡಬಹುದು? ಒಂದು ದಿನದಲ್ಲಿ ನೀವು ತಿನ್ನುವ ಆಹಾರಗಳನ್ನು ಬರೆಯಿರಿ. ಹಿಂದಿನ ಸ್ಲೈಡನ್ನು ನೋಡಿ. ಜೀವಸತ್ವ ಕೊರತೆಯನ್ನು ನಿವಾರಿಸಲು ಯಾವ ರೀತಿಯ ಆಹಾರಗಳನ್ನು ತಿನ್ನಬೇಕು ಎಂದು ಕಂಡುಹಿಡಿಯಿರಿ. ಈ ಆಹಾರಗಳನ್ನು ನಿಮ್ಮ ಆಹಾರದಲ್ಲಿ ಹೇಗೆ ಸೇರಿಸಬಹುದು? ಖನಿಜಗಳು. ನಾವು ಪ್ರತಿದಿನ ಕಟ್ಟಡಗಳಲ್ಲಿ, ಮೊಳೆಗಳಲ್ಲಿ ಮತ್ತು ಪೈಪುಗಳಲ್ಲಿ ಕಬ್ಬಿಣವನ್ನು ನೋಡುತ್ತೇವೆ. ನಮ್ಮ ದೇಹಕ್ಕೂ ಕಬ್ಬಿಣದ ಅಗತ್ಯವಿದೆ ಎಂದು ನೀವು ಭಾವಿಸುತ್ತೀರಾ? ಸ್ವರ ಚುರುಕಾದ ಚಿಕ್ಕ ಹುಡುಗಿಯಾಗಿದ್ದಳು. ಅವಳು ತನ್ನ ಸ್ನೇಹಿತರೊಂದಿಗೆ ಆಟವಾಡುವುದನ್ನು ತುಂಬ ಆನಂದಿಸುತ್ತಿದ್ದಳು. ಆದರೆ ಇತ್ತೀಚೆಗೆ ಅವಳಿಗೆ ತುಂಬ ದಣಿವಾಗುತ್ತಿದ್ದರಿಂದ ತನ್ನ ಸ್ನೇಹಿತರೊಂದಿಗೆ ಆಟವಾಡಲು ಸಾಧ್ಯವಾಗುತ್ತಿರಲಿಲ್ಲ. ಅವಳು ಬಹಳಷ್ಟು ಸಮಯ ದುರ್ಬಲತೆ ಮತ್ತು ತಲೆಸುತ್ತನ್ನು ಅನುಭವಿಸುತ್ತಿದ್ದಳು. ಅವಳ ಚರ್ಮ ಮಂಕಾಗಿದ್ದಂತೆ ಕಾಣುತ್ತಿತ್ತು ಮತ್ತು ಉಸಿರಾಟಕ್ಕೂ ತೊಂದರೆ ಉಂಟಾಗುತ್ತಿತ್ತು. ಅವಳ ಹೃದಯ ಕೆಲವೊಮ್ಮೆ ತುಂಬ ವೇಗವಾಗಿ ಅಥವಾ ನಿಧಾನವಾಗಿ ಬಡಿತವಾಗುತ್ತಿದ್ದಂತೆ ಅನಿಸುತ್ತಿತ್ತು. ಅವಳ ವಯಸ್ಸಿನ ಇತರ ಮಕ್ಕಳು ಆರೋಗ್ಯವಾಗಿಯೂ ಚುರುಕಾಗಿಯೂ ಇದ್ದರು. ಅವಳ ತಂದೆ ತಾಯಿಗಳು ಅವಳ ಬಗ್ಗೆ ಚಿಂತಿತರಾಗಿ ಅವಳನ್ನು ವೈದ್ಯರ ಬಳಿಗೆ ಕರೆದೊಯ್ದರು. ವೈದ್ಯರು ಅವಳ ಉಗುರುಗಳನ್ನು ಪರೀಕ್ಷಿಸಿದಾಗ ಅವು ತುಂಬ ಬಿಳಿಯಾಗಿದ್ದವು. ಅವರು ಅವಳ ಕಣ್ಣುಗಳ ಕೆಳಗಿನ ಭಾಗವನ್ನು ಸಹ ಪರಿಶೀಲಿಸಿದರು ಮತ್ತು ಅದು ಕೂಡ ಮಸುಕಾಗಿತ್ತು. ಹಲವಾರು ಪರೀಕ್ಷೆಗಳ ನಂತರ ವೈದ್ಯರು ಅವಳಿಗೆ ಕಬ್ಬಿಣದ ಕೊರತೆ ಅಥವಾ ರಕ್ತಹೀನತೆ, ಅನೀಮಿಯಾ ಇದೆ ಎಂದು ಅರಿತುಕೊಂಡರು. ಕಬ್ಬಿಣವು ದೇಹಕ್ಕೆ ಅಗತ್ಯವಾದ ಒಂದು ಖನಿಜವಾಗಿದೆ. ಖನಿಜಗಳು ನಮ್ಮ ದೇಹಕ್ಕೆ ಸಣ್ಣ ಪ್ರಮಾಣದಲ್ಲಿ ಅಗತ್ಯವಿರುವ ಪದಾರ್ಥಗಳಾಗಿವೆ. ಕಬ್ಬಿಣವು ನಮ್ಮ ರಕ್ತ ಕಣಗಳ ಅತ್ಯಂತ ಪ್ರಮುಖ ಭಾಗವಾಗಿದೆ. ರಕ್ತ ಕಣಗಳು ಆಮ್ಲಜನಕವನ್ನು ಹೊತ್ತೊಯ್ಯುತ್ತವೆ. ಕಬ್ಬಿಣ ಇಲ್ಲದಿದ್ದರೆ ರಕ್ತ ಕಣಗಳು ದೇಹದ ಕೋಶಗಳಿಗೆ ಆಮ್ಲಜನಕವನ್ನು ಸಾಗಿಸಲು ಸಾಧ್ಯವಾಗುವುದಿಲ್ಲ. ಸ್ವರಾಳಿಗೆ ಕಬ್ಬಿಣಾಂಶವಿರುವ ಆಹಾರಗಳ ಆಹಾರ ಕ್ರಮವನ್ನು ನೀಡಲಾಯಿತು. ಸಮುದ್ರ ಆಹಾರಗಳು, ಬೀನ್ಸ್, ಪಾಲಕ್ನಂತಹ ಹಸಿರೆಲೆ ತರಕಾರಿಗಳು, ಒಣ ಹಣ್ಣುಗಳು, ಉದಾಹರಣೆಗೆ ಒಣ ದ್ರಾಕ್ಷಿ ಮತ್ತು ಖರ್ಜೂರ, ಬಟಾಣಿ, ಕೆಂಪು ಮಾಂಸ ಮತ್ತು ಕೋಳಿ ಮಾಂಸ, ಬೀಟ್ರೂಟುಗಳು, ಇವೆಲ್ಲ ಕಬ್ಬಿಣಾಂಶ ಇರುವ ಆಹಾರಗಳಾಗಿವೆ. ನಿಮ್ಮ ಸಹಪಾಠಿಯೊಂದಿಗೆ ಚರ್ಚಿಸಿ. ನಿಮಗೆ ಸ್ವರಾಳ ಯಾವುದೇ ಲಕ್ಷಣಗಳು ಕಂಡು ಬರುತ್ತಿವೆಯೇ? ಹೌದಾದರೆ ಮೇಲಿನ ಯಾವ ಆಹಾರ ಪದಾರ್ಥಗಳನ್ನು ನಿಮ್ಮ ಆಹಾರದಲ್ಲಿ ಸೇರಿಸಿಕೊಳ್ಳಬಹುದು? ದೇಹಕ್ಕೆ ಅಗತ್ಯವಿರುವ ಕೆಲವು ಖನಿಜಗಳೆಂದರೆ
ಕಬ್ಬಿಣ, ಕ್ಯಾಲ್ಶಿಯಂ, ಅಯೋಡಿನ್ ಇತ್ಯಾದಿ. ಕ್ಯಾಲ್ಶಿಯಂ ಆರೋಗ್ಯಕರ ಮೂಳೆಗಳು ಮತ್ತು ಹಲ್ಲುಗಳಿಗೆ ಮುಖ್ಯವಾಗಿದೆ. ಸ್ನಾಯುಗಳ ಚಲನೆಗೆ ಸಹಾಯ ಮಾಡುತ್ತದೆ. ಕಾರ್ಯನಿರ್ವಹಣೆ, ಗಾಯಗಳು ಗುಣವಾಗುವುದು ಮತ್ತು ರೋಗನಿರೋಧಕ ಶಕ್ತಿ ಹೆಚ್ಚಲು ಸಹಕಾರಿಯಾಗುತ್ತದೆ. ಹಾಲು ಮತ್ತು ಹಾಲಿನ ಉತ್ಪನ್ನಗಳು, ಕೆಲವು ವಿಧದ ಮೀನುಗಳು, ಹಸಿರು ತರಕಾರಿಗಳು ಮತ್ತು ದ್ವಿದಳ ಧಾನ್ಯಗಳಲ್ಲಿ ಕ್ಯಾಲ್ಶಿಯಂ ಹೆಚ್ಚಾಗಿರುತ್ತದೆ. ಅಯೋಡಿನ್ ಕೆಲವು ಗ್ರಂಥಿಗಳ ಸರಿಯಾದ ಕಾರ್ಯನಿರ್ವಹಣೆಗೆ ಮತ್ತು ಆಹಾರದಿಂದ ಶಕ್ತಿಯನ್ನು ಪಡೆಯಲು ಅಯೋಡಿನ್ ಅಗತ್ಯವಿದೆ. ಅಯೋಡಿನ್ ಯುಕ್ತ ಉಪ್ಪು, ಹಾಲು, ಸಮುದ್ರ ಆಹಾರಗಳಲ್ಲಿ ಅಯೋಡಿನ್ ಹೆಚ್ಚಾಗಿರುತ್ತದೆ. ಆಹಾರ ಯೋಜನೆಯನ್ನು ರೂಪಿಸಿ. ನೀವು ಕಲಿತಿರುವ ಎಲ್ಲ ಪೋಷಕಾಂಶಗಳ ಆಧಾರದ ಮೇಲೆ ಒಂದು ಆದರ್ಶ ಆಹಾರ ಯೋಜನೆಯನ್ನು ರೂಪಿಸಿ. ಕಾರ್ಬೋಹೈಡ್ರೇಟುಗಳು, ಕೊಬ್ಬುಗಳು, ಪ್ರೋಟೀನ್ಗಳು, ಜೀವಸತ್ವಗಳು, ಖನಿಜಗಳು ಮತ್ತು ನೀರನ್ನು ಸೇರಿಸುವುದನ್ನು ಮರೆಯಬೇಡಿ. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.